ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಈ ಕಂಟೆಂಟ್ ಫಾರ್ ದ ಸೆಷನ್ ಆಫ್ 46. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನಪ್ಪ ತಿಳ್ಕೊಳ್ಳೋಣ ಅಂತಂದರೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ಮಿನ ಪಾರ್ಟ್ ಆಗಿರುವಂತಹ ಸೆಕ್ಷನ್ 80C ಯ ಒಂದು ಪ್ರಾಕ್ಟಿಕಲ್ ಸೆಕ್ಷನನ್ನು ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಬಿಫೋರ್ ಈ ಪ್ರಾಕ್ಟಿಕಲ್ ಬರೆದಿದ್ದಕ್ಕಿಂತ ಮೊದಲು, ಇದಕ್ಕಿಂತ ಬಿಫೋರು ನಾವು ಲಾಸ್ಟ್ ಕ್ಲಾಸಲ್ಲಿ ದಟ್ ಮೀನ್ಸ್ 45 ಆ್ಯಂಡ್ 44 ಇಂದಿನ ಎರಡು ಸೆಷನಲ್ಲಿ ಈ 80C ಅಂದರೆ ಏನು, ಈ 80C ಏನರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಡಿಡಕ್ಷನ್ಸ್ ಕೊಡ್ತಾರೆ, ನೆಕ್ಸ್ಟ್ ಒನ್ ಎಷ್ಟು ಡಿಡಕ್ಷನನ್ನು ಕೊಡ್ತಾರೆ, ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. 80Cಯಲ್ಲಿ ಏನಕ್ಕಪ್ಪ ಡಿಡಕ್ಷನ್ ಕೊಡ್ತಾರೆ ಅಂತಂದರೆ, ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ್ವೈಸ್ ಸ್ಪೆಸಿಫಿಕ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನನ್ನು ಕೊಡ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ ಕೊಡ್ತಾರೆ ಅಂತಂದರೆ 1,50,000, 1,50,000 ಇಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್, ಅಲವೇಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಈ ವಿಚಾರಗಳನ್ನು ಅದ್ರ ಬಗ್ಗೆನೇ ಇವತ್ತೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀವಿ. ಸೊ ನನ್ನ ಹೆಸರು ಮುನೀಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನ ಮಿಡಗೇಶಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಟು ದ ಈ ಕಂಟೆಂಟ್. ಸೊ ನಿಮಗೆಲ್ಲ ಗೊತ್ತಿರೋ ರೀತಿಯೇ ವಾಟ್ ಈಸ್ ಕಾಲ್ಡ್ ಎಸ್ ಎ ಡಿಡಕ್ಷನ್ ಅಂತಂದರೆ, ಗ್ರಾಸ್ ಟೋಟಲ್ ಇನ್ಕಮ್ಮಿನಲ್ಲಿ ಸ್ಪೆಸಿಫಿಕ್ ಆಗಿ ಡಿಡಕ್ಷನ್ ಕೊಡ್ತಾ ಹೋಗ್ತಾ ಇರ್ತೀವಿ. ಆ ರೀತಿ ಕೊಡುವಂಥ ಡಿಡಕ್ಷನ್ಸ್ಗೆ ನಾವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 ಅಂತ ಕೂಡ ಕರಿತೀವಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂತ ಕೂಡ ಕರಿತೀವಿ, ಗ್ರಾಸ್ ಟೋಟಲ್ ಇನ್ಕಮ್ಮಿನ ಡಿಡಕ್ಷನ್ ಅಂತ ಕೂಡ ಕರಿತೀವಿ, ಚಾಪ್ಟರ್ ನಂಬರ್ 6A ಅಂತ ಕೂಡ ಕರಿತೀವಿ. ಸೊ ಯಾವ್ದಾವ್ದಕ್ಕಪ್ಪ ಡಿಡಕ್ಷನ್ ಕೊಡ್ತೀವಿ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಏನಕ್ಕೇನಕ್ಕಪ್ಪ ಡಿಡಕ್ಷನ್ ಕೊಡ್ತೀವಿ ಅಂತಂದರೆ, LIC ಪ್ರೀಮಿಯಂ ಅಸಸ್ಸಿಗಾಗಿರ್ಬೋದು, ಅವ್ರ ಹೆಂಡ್ತಿಗಾಗಿರ್ಬೋದು, ಅವ್ರ ಮಕ್ಕಳಿಗೆ ಕೊಟ್ಟರು ಕೂಡ ಡಿಡಕ್ಷನ್ ಕೊಡ್ತೀವಿ. ಯೂನಿಟ್ ಲಿಂಕಿಂಗ್ ಪ್ಲ್ಯಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಕೊಡ್ತೀವಿ. ಆ್ಯನಿಟಿ ಪ್ಲ್ಯಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಕೊಡ್ತೀವಿ. ಯೂನಿಟ್ ಲಿಂಕಿಂಗ್ ಪ್ಲ್ಯಾನು ಮತ್ತು ಬಂದುಬಿಟ್ಟು ಆ್ಯನಿಟಿ ಪ್ಲ್ಯಾನ್ LICನಲ್ಲಿ ಪೇಮೆಂಟ್ ಮಾಡಿದ್ರು ಕೊಡ್ತೀವಿ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ಪೇಮೆಂಟ್ ಮಾಡಿದ್ರು ಕೂಡ ಕೊಡ್ತೀವಿ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಡಿಡಕ್ಷನ್ ಕೊಡ್ತೀವಿ. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ನಾವು ಕೊಡ್ತೀವಿ. ಸುಕನ್ಯಾ ಸಮೃದ್ಧಿ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ರು ಕೂಡ, ಈ ವರ್ಷದಲ್ಲಿ ಎಷ್ಟು ಡೆಪಾಸಿಟ್ ಮಾಡಿರ್ತೀವೋ ಅಷ್ಟು ಅಮೌಂಟನ್ನು ನಾವು ಕೊಡ್ತೀವಿ ಡಿಡಕ್ಷನನ್ನು. ಪರ್ಚೇಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡಿದ್ರು ಕೂಡ ನಾವು ಡಿಡಕ್ಷನನ್ನು ಕೊಡ್ತೀವಿ. ನೆಕ್ಸ್ಟ್ ಒನ್, ಸೊ ಯೂನಿಟ್ ಲಿಂಕಿಂಗ್ ಪ್ಲ್ಯಾನ್ ಅದು ಆಲ್ರೆಡಿ ಹೇಳಿದ್ದೀನಿ. ಹೌಸಿಂಗ್ ಲೋನನ್ನು ರೀಪೇಮೆಂಟ್ ಮಾಡಿದ್ರೆ, ಹೌಸಿಂಗ್ ಲೋನನ್ನು ರೀಪೇಮೆಂಟ್ ಮಾಡಬೇಕಾದ್ರೆ ರೀಪೇಮೆಂಟಲ್ಲಿ ನಾವು ರೀಪೇಮೆಂಟ್ ಮಾಡೋದನ್ನು ನಾವೇನಂತಪ್ಪ ಕರಿತೀವಿ ಅಂತಂದರೆ EMI ಅಂತ ಕರಿತೀವಿ. EMI ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್. ಒನ್ ಈಸ್ ಕಾಲ್ಡ್ ಎಸ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ರೀಪೇಮೆಂಟ್ ಮಾಡೋದನ್ನು ನಾವು ಡಿಡಕ್ಷನನ್ನು ಕೊಡ್ತೀವಿ. ಮತ್ತು ಬಂದುಬಿಟ್ಟು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿರುವಂಥದ್ದು ಡಿಡಕ್ಷನ್ ಕೊಡ್ತೀವಿ. ಆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕಾದ್ರೆ ಸೋ ಮೆನಿ ಥಿಂಗ್ಸ್ ಕಲೆಕ್ಷನ್ ಮಾಡ್ಕೊತಾರೆ ಸ್ಕೂಲವರು. ನಾವು ಕೊಡಬೇಕಾದ್ರೆ ಡೊನೇಷನ್ ಅಂತ ಕೊಡ್ತೀವಿ, ವ್ಯಾನ್ ಫೀಸ್ ಅಂತ ಕೊಡ್ತೀವಿ, ಮತ್ತು ಬಂದುಬಿಟ್ಟು ಬಿಲ್ಡಿಂಗ್ ಫಂಡ್ ಅಂತ ಕೊಡ್ತೀವಿ. ಅವೆಲ್ಲ ಡಿಡಕ್ಷನ್ ಕೊಡೋದಿಲ್ಲ. ಸ್ಕೂಲ್ಗೆ ಟ್ಯೂಷನ್ ಫೀಸ್ ಅಂತ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಡಿಡಕ್ಷನ್ ಕೊಡ್ತೀವಿ. ನೆಕ್ಸ್ಟ್ ಒನ್, ಇದಾದ ನಂತರ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಯಾವುದಾದ್ರೂ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಮಾಡೋ ರೀತಿ ಇದ್ದರೆ ಅದಕ್ಕೂ ಕೂಡ ಡಿಡಕ್ಷನ್ ಕೊಡ್ತೀವಿ. FD ಏನಾದರೂ ಡೆಪಾಸಿಟ್ ಮಾಡಿದರೆ, ಆ FD ಡೆಪಾಸಿಟ್ ಮಾಡಿಬಿಟ್ಟು 6 ಮಂತ್ಸ್ಗೆ ಡೆಪಾಸಿಟ್ ಮಾಡಿದ್ರೆ ಏನು ಕೊಡೋದಿಲ್ಲ, 1 ಇಯರ್ ಡೆಪಾಸಿಟ್ ಮಾಡಿದ್ರು ಕೊಡೋಲ್ಲ. ಅಟ್ಲೀಸ್ಟ್ 5 ಇಯರ್ಸ್ಗೆ ಡೆಪಾಸಿಟ್ ಮಾಡಿದರೆ ಅದಕ್ಕೆ ನಾವು ಡಿಡಕ್ಷನನ್ನು ಕೊಡ್ತೀವಿ. FD ದಟ್ ಈಸ್ ಕಾಲ್ಡ್ FD ಇನ್ ಶೆಡ್ಯೂಲ್ ಬ್ಯಾಂಕ್ಸಲ್ಲಾದರೂ ಆಗಿರ್ಬೋದು, ಪೋಸ್ಟ್ ಆಫೀಸಲ್ಲಾದರೂ ಆಗಿರ್ಬೋದು. ಒನ್ಸ್ ಅಗೇನ್, FD ಹ್ಯಾಸ್ ಬಿನ್ ಅಕೌಂಟ್ ಓಪನ್ ಇನ್ ಶೆಡ್ಯೂಲ್ ಬ್ಯಾಂಕ್ಸಲ್ಲಾದರೂ ಓಪನ್ ಮಾಡಿರ್ಬೋದು, ಕೋಆಪರೇಟಿವ್ ಸೊಸೈಟಿನಲ್ಲಾದರೂ ಓಪನ್ ಮಾಡಿರ್ಬೋದು, ಅದರ್ವೈಸ್ ಪೋಸ್ಟ್ ಆಫೀಸಲ್ಲಾದರೂ ಡೆಪಾಸಿಟ್ ಮಾಡಿರ್ಬೋದು. ಇಷ್ಟು ಡೆಪಾಸಿಟ್ ಮಾಡಿದರೆ ನಾವು FDನ ಪೇಮೆಂಟನ್ನು ಡಿಡಕ್ಷನ್ಗೆ ತಗೊತೀವಿ. ನೆಕ್ಸ್ಟ್ ಸೂಪರ್ ಸೀನಿಯರ್ ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ, ಅದರ ಸೀನಿಯರ್ಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಅದರಲ್ಲಿ ಯಾರಾದರೂ ಅಸೆಸಿ ಡೆಪಾಸಿಟ್ ಮಾಡಿದ್ರು ಕೂಡ ಅದನ್ನು ಕೂಡ ನಾವು 80Cಯನ್ನು ಡಿಡಕ್ಷನನ್ನು ನಾವು ಕ್ಲೈಮ್ ಮಾಡ್ತೀವಿ. ಸೊ ದಿಸ್ ಆರ್ ಆಲ್. ಈ ಪ್ಲೇಸ್ಗಳಲ್ಲಿ ಯಾರಾದರೂ ಅಸೆಸಿ ಡೆಪಾಸಿಟ್ ಮಾಡಿದ್ರೆ, ಪೇಮೆಂಟ್ ಮಾಡಿದ್ರೆ ಅಮೌಂಟನ್ನು, ಅಷ್ಟು ಅಮೌಂಟನ್ನು ನಾವು ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿಯನ್ನು ತಗೋತೀವಿ. ಸರ್ ಇವೆಲ್ಲ ಸೇರಿಸ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನನ್ನು ಕೊಡ್ಬೋದು? ಒಂದು 2 ಲಕ್ಷ ಆಗಿಬಿಟ್ರೆ ನೋ. ಸೊ ಮ್ಯಾಕ್ಸಿಮಮ್ ಡಿಡಕ್ಷನ್ ಈ ಸೆಕ್ಷನಲ್ಲಿ ಪರಿಧಿಯಲ್ಲಿ ಕೊಡುವಂಥದ್ದು 80Cಯಲ್ಲಿ ಕೊಡುವಂಥದ್ದು ಕಾಲ್ಡ್ ಆಸ್
1,50,000 ಮೀರಬಾರದು ಅಂತಂದ್ರೆ ಆ, ಈಗ ಎಕ್ಸಾಂಪಲ್ 1,60,000 1,60,60,000 ರೂಪಾಯಿ ಆಗೈತೆ ಅನ್ಕೊಳ್ರಿ. 1,50,000ಕ್ಕಿಂತ ಮೀರೋಯ್ತು. ಅವಾಗ ನಾವೇನಪ್ಪ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ನಾವು ಕೊಡೋದಕ್ಕೆ ಪರ್ಮಿಷನ್ ಇರೋದೇ 1,50,000. ಅಷ್ಟಕ್ಕೆ ನಾವು ಫುಲ್ ಸ್ಟಾಪ್ ಇಟ್ಬಿಟ್ಟು 1,50,000 ರೂಪಾಯಿ ಮಾತ್ರ ಡಿಡಕ್ಷನ್ ತಗೊಂತೀವಿ. ಸರ್ ಎಕ್ಸಾಂಪಲ್ 1,20,000 ರೂಪಾಯಿ ಆಯ್ತು ಡಿಡಕ್ಷನ್. ಅವಾಗ ನಾವು 1,50,000 ರೂಪಾಯಿ ಕ್ಲೈಮ್ ಮಾಡ್ಬೋದಾ? ನೋ 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 ನೋ. ಮ್ಯಾಕ್ಸಿಮಮ್ ಅಂತ ಹೇಳಿರೋದು, ಫ್ಲಾಟ್ ಅಂತ ಹೇಳಿಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ಇಷ್ಟು ಮ್ಯಾಕ್ಸಿಮಮ್ ನೀವು ಕ್ಲೈಮ್ ಮಾಡ್ಬೋದು. ಹಂಗಾದರೆ 1,20,000 ರೂಪಾಯಿ ನೀವೇನಾದ್ರೂ ಡೆಪಾಸಿಟ್ ಮಾಡಿ, ಈ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದಂಥ ಒಂದು 14 ಪಾಯಿಂಟ್ಗಳು 1,20,000 ರೂಪಾಯಿ ಆಯ್ತು ಅಂತಂದ್ರೆ 1,20,000 ರೂಪಾಯಿ ಪ್ಲಸ್ 1,50,000 ರೂಪಾಯಿ ಇವೆರಡರಲ್ಲಿ ಯಾವ್ದು ಲೀಸ್ಟ್ ಇದೆಯೋ ಆಗ ಆಬ್ವಿಯಸ್ಲಿ 1,20,000 ರೂಪಾಯಿ ಬರ್ತೈತೆ. ಆ 1,20,000 ರೂಪಾಯಿನ ನಾವು ಡಿಡಕ್ಷನ್ ಅಂತ ಕ್ಲೈಮ್ ಮಾಡ್ತೀವಿ. ಸೊ ಹಂಗಾದ್ರೆ ಮ್ಯಾಕ್ಸಿಮಮ್ ಅಪ್ ಟು 1,50,000ವರೆಗೂ ನಾವು ಡಿಡಕ್ಷನ್ ಅನ್ನ ಕ್ಲೈಮ್ ಮಾಡ್ಬೋದು. ಅದಕ್ಕಿಂತ ಒಳಗಡೆ ಎಷ್ಟು ಬಂದಿರುತ್ತೋ ಅಷ್ಟನ್ನ ನಾವು ಡಿಡಕ್ಷನ್ ಅನ್ನ ಕ್ಲೈಮ್ ಮಾಡ್ತೀವಿ. ಅದಕ್ಕಿಂತ 1,50,000ಕ್ಕಿಂತ ಮೇಲೆ ಏನಾದ್ರು ಹೋಯ್ತು ಅಂತಂದ್ರೆ ಆ ಅಮೌಂಟ್ ಆಫ್ ಡೆಪಾಸಿಟ್ ನಾವು ಕನ್ಸಿಡರ್ ಮಾಡೋದಿಲ್ಲ, 1,50,000 ರೂಪಾಯಿನ ಕನ್ಸಿಡರ್ ಮಾಡ್ತೀವಿ. ಹಂಗಾದರೆ ATC ಅನ್ನುವಂಥದ್ದು ತುಂಬಾ ಸಿಂಪಲ್ ಆಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಕೆಲವು ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗ ಡಿಡಕ್ಷನ್ ಕೊಡ್ತೀವಿ. ಯಾರ್ಯಾರು ಡಿಡಕ್ಷನ್ ಕೊಡ್ತೀವಿ? ಇಂಡಿವಿಜುವಲ್ ಮತ್ತೆ HUF ಮಾತ್ರ ಡಿಡಕ್ಷನ್ ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ ಅಂತಂದ್ರೆ, ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಕೊಡ್ತೀವಿ ಅಂದ್ರೆ 1,50,000 ರೂಪಾಯಿ ಕೊಡ್ತೀವಿ. ಇಷ್ಟು 3 ಕಾನ್ಸೆಪ್ಟ್ಗಳನ್ನ ತುಂಬಾ ಕ್ಲಾರಿಟಿಯಾಗಿ ನಾವು ಅರ್ಥ ಮಾಡ್ಕೊಬೇಕು. ಯಾವುದೇ ಸೆಕ್ಷನ್ ಆಗಲಿ ATC ಇಂದ ATU ಅಲ್ಲಿ ಹೋಗ್ಬೇಕಾದ್ರೂ ಇಷ್ಟೇ ಕಾನ್ಸೆಪ್ಟ್ ಬೇಕಾಗಿರೋದು. ಏನಕ್ಕೆ, ಯಾರಿಗೆ ಎಷ್ಟು ಕೊಡ್ತೀವಿ. ಸೊ ವಿಚ್ ಸೆಕ್ಷನ್, ಫಾರ್ ಹೂ, ವೇರ್ ಟು ಇನ್ವೆಸ್ಟ್, ಹೌ ಮಚ್ ಟು ಇನ್ವೆಸ್ಟ್. ಸೊ ಇಷ್ಟು ಕಾನ್ಸೆಪ್ಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಸೆಷನ್ ಅನ್ನ ಹೋಗೋಣ. ಸೊ ಪ್ರಾಕ್ಟಿಕಲ್ ಸೆಷನ್ ಅನ್ನ ನಾವು ಸೆಕ್ಷನ್ 5 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಆಫ್ ದಿಸ್ ಚಾಪ್ಟರ್ ಬಂದಾಗ ಬೆಂಗಳೂರು ಯೂನಿವರ್ಸಿಟಿ ಆಗ್ಬೋದು, ತುಮಕೂರು ಯೂನಿವರ್ಸಿಟಿ ಆಗ್ಬೋದು, 5 ಮಾರ್ಕ್ಸ್ಗೆ ಇದ್ರ ಚಾಪ್ಟರ್ನ ವೇಟೇಜ್ ಕೊಡ್ತಾ ಇರ್ತಾರೆ. ವೆದರ್ ಯು ಮೆನ್ಷನ್ ಎನಿ 5 ಪಾಯಿಂಟ್ಸ್ ವಿಚ್ ಆರ್ ಇನ್ವೆಸ್ಟೆಡ್ ಇನ್ ATC ಎಲಿಜಿಬಿಲಿಟಿನಲ್ಲಿ ATC ಅಲ್ಲಿ ಬರುವಂತ ಎಲಿಜಿಬಿಲಿಟಿನಲ್ಲಿ ಬರುವಂತದ್ದು ಯಾವ್ದಾದ್ರು 5 ಪಾಯಿಂಟ್ಸ್ ಅನ್ನ ನೀವು ತೋರಿಸಿ ಅಂತ ಕೂಡ ಕೇಳ್ಬೋದು. ಇಲ್ಲ ಅಂತಂದ್ರೆ ಈಗ ಹೇಳುವಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನೆಲ್ಲಾದ್ರೂ ಮಾಡ್ಬೋದು. ಓಕೆ, ಲೆಟ್ಸ್ ಗೋ ಟು ದ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಈ ಸೆಷನ್ ಅಲ್ಲಿ ತುಂಬಾ ಫೋಕಸ್ ಮಾಡಿರುವಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಹೋಗೋಣ. ಸಿ, ದಿಸ್ ಈಸ್ ದ ಪ್ರಾಬ್ಲಮ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆನ್ ATC ಅಂಡರ್ ಸೆಕ್ಷನ್ 80C. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಮಿಸ್ಟರ್ X, is gross total income of rupees 9,50,000. The following investment made, payments are made. ಇನ್ವೆಸ್ಟ್ಮೆಂಟ್ ಅಂತ ಆದ್ರೂ ಕರಿಬಹುದು, ಅದರ್ವೈಸ್ ಪೇಮೆಂಟ್ಸ್ ಅಂತ ಆದ್ರೂ ಕರಿಬಹುದು. ಈ ರೀತಿ ಪೇಮೆಂಟ್ ಮಾಡಿದ್ದಾರೆ. ಈ ಫಸ್ಟ್ನೇ ಪಾಯಿಂಟ್ ಏನಂತಿದೆ, LIC ಪ್ರೀಮಿಯಂ ವೈಫ್ ಲೈಫ್, ಅವ್ರ ಲೈಫ್ಗೆಲ್ಲ ಕೊಟ್ಟಿರೋದು, ಅವರ ಹೆಂಡತಿ ಲೈಫ್ಗೆ ಕೊಟ್ಟಿದ್ದಾರೆ. ಪೇಯ್ಡ್ ₹5,000. ಈಗ ಏನು ಮಾತಾಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಪರ್ ಆ್ಯನಮ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದ್ ಹೆಂಗ್ ಸರ್? ಯಾಕೆಂದ್ರೆ ಆಲ್ರೆಡಿ ಗ್ರಾಸ್ ಟೋಟಲ್ ಇನ್ಕಮ್ 9,50,000 ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೊಂದು ಕ್ಲೂ ಏನಪ್ಪಾ ಅಂತಂದ್ರೆ ಇಟ್ಸ್ ಅ ಪರ್ ಆ್ಯನಮ್ ಡೀಟೇಲ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಒನ್ LIC ಪ್ರೀಮಿಯಂ ಕೊಟ್ಟಿದ್ದಾರೆ 5,000. ಓಕೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸೊ 20,000 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್ ಒನ್, ಮೆಡಿಕಲ್ ಕಾಲೇಜ್ ಟ್ಯೂಷನ್ ಫೀ ಆಫ್ ಈಸ್ ಡಾಟರ್ ಏಜ್ ಅಟ್ 38,000. ಓಕೆ, ಮೆಡಿಕಲ್ ಟ್ಯೂಷನ್ ಫೀಸ್. ನೋಡಿ, ಈ ಪದ ತುಂಬಾ ಇಂಪಾರ್ಟೆಂಟು. ಕಾಲೇಜ್ ಫೀಸ್ ಅಂತಂದಿದ್ರೆ ಅದ್ರಲ್ಲಿ ಏನೇನೋ ಸೇರ್ಕೊಂತಿತ್ತು. ಇಲ್ಲಿ ನೋಡಿ, ಟ್ಯೂಷನ್ ಫೀಸ್ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏಜ್ ಅಟ್ 20. ಇದೇನು ಕೊಟ್ಟಿದ್ದಾರೆ? 18 ವರ್ಷದ ಮಕ್ಕಳಿಗಾದ್ರೆ ಕ್ಲೈಮ್ ಮಾಡ್ಬೋದು, 20 ವರ್ಷದ ಮಕ್ಕಳು, ಆ ಥರದ್ದು ಏನಾದ್ರು ಕಾನ್ಸೆಪ್ಟ್ ಇದೆಯಾ? ನೋಡೋಣ, ಪ್ರಾಬ್ಲಮ್ ಮಾಡಬೇಕಾದ್ರೆ ನೋಡೋಣ. ಸೊ ಲೆಟ್ಸ್ ನೋಡೋಣ. ಯೂನಿಟ್ ಲಿಂಕಿಂಗ್ ಇನ್ಶೂರೆನ್ಸ್ ಪ್ಲಾನ್, ಯೂನಿಟ್ ಲಿಂಕಿಂಗ್ ಪ್ಲಾನ್ ಮಾಡಿದ್ದಾರೆ 16,000 ರೂಪಾಯಿ. ಓಕೆ. ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ಡ್, ಈ ಪದ ತುಂಬಾ ಇಂಪಾರ್ಟೆಂಟು. ಈ ಪದನ ನೋಡ್ಕೊಳ್ಳಿ. ಅನ್ರೆಕಗ್ನೈಸ್ಡ್, ಎಲ್ಲೂ ಕೂಡ ರೆಕಗ್ನೈಸ್ಡೇ ಆಗಿಲ್ವಂತೆ. ಸೊ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ನಾನು ಆಗ್ಲೇ ಹೇಳ್ತಿದ್ದೆ, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆದ್ರೆ ಮಾತ್ರ ಎಲಿಜಿಬಿಲಿಟಿ ಆಗಿರುತ್ತೆ, ಬಿಟ್ರೆ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ರೆಕಗ್ನೈಸ್ ಆಗೋದಿಲ್ಲ. ಅದೇ ಇಲ್ಲಿ ಅನ್ನೋದು ಬಿಟ್ಬಿಟ್ಟು ಬರೀ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗಿದ್ರೆ ಇದು ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗ್ತಿತ್ತು. ಬಟ್ ಅದಕ್ಕೋಸ್ಕರ ಪದಗಳು ತುಂಬಾ ಇಂಪಾರ್ಟೆಂಟ್. ರೆಕಗ್ನೈಸ್ ಕೊಟ್ಟಿದ್ದಾರಾ, ಅನ್ರೆಕಗ್ನೈಸ್ಡ್ ಕೊಟ್ಟಿದ್ದಾರಾ? ಓಕೆ, ನೋಡೋಣ. ಅದು ಪ್ರಾಬ್ಲಮ್ ಅನ್ನ ಮಾಡಬೇಕಾದ್ರೆ ಸೊಲ್ಯೂಷನ್ ಅನ್ನ ಹೇಳ್ತೀನಿ. ನೆಕ್ಸ್ಟ್, ಹೌಸಿಂಗ್ ಲೋನ್ ರೀಪೇಮೆಂಟ್. ಹೌಸಿಂಗ್ ಲೋನ್ ರೀಪೇಮೆಂಟ್ ಮಾಡಿರೋದು 26,000 ರೂಪಾಯಿ. ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬಂದ್ಬಿಟ್ಟು 23,000 ರೂಪಾಯಿ, ಇಂಟ್ರೆಸ್ಟ್ ಬಂದ್ಬಿಟ್ಟು 3,000 ರೂಪಾಯಿ.
ಹಂಗಾದ್ರೆ ಇ ಎಮ್ ಐ ಕೊಡ್ತಾ ಇದ್ದಾರೆ ವರ್ಷದ 26,000 ರೂಪಾಯಿ, ಅದರಲ್ಲಿ 23,000 ರೂಪಾಯಿ ಬಂದ್ಬಿಟ್ಟು ಪ್ರಿನ್ಸಿಪಲ್ ಅಮೌಂಟು, ಇಂಟ್ರೆಸ್ಟ್ ಬಂದ್ಬಿಟ್ಟು 3,000 ರೂಪಾಯಿ. ನೋಡೋಣ ಅದೇನಾಗುತ್ತೆ ಅಂತ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ಡ್ ಇನ್ ಎಸ್ ಬಿ ಐ ಫಾರ್ ಎ ಟರ್ಮ್ ಆಫ್ 2 years. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅನ್ನ ಅಟ್ಲೀಸ್ಟ್ 5 years ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು, ಆಗ ಎಲಿಜಿಬಿಲಿಟಿ ಆಗುತ್ತೆ. ಇದು 2 years ಓಪನ್ ಮಾಡಿದ್ದಾರೆ. ಈ ಪದ ತುಂಬಾ ಇಂಪಾರ್ಟೆಂಟ್, ಇದನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಬೇಕಾಗುತ್ತೆ ನಾವು. ಸೊ 30,000. ನೆಕ್ಸ್ಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ ಇನ್ ಎ ಪೋಸ್ಟ್ ಆಫೀಸ್. ಫಿಕ್ಸ್ಡ್ ಡೆಪಾಸಿಟ್ ಶೆಡ್ಯೂಲ್ಡ್ ಬ್ಯಾಂಕ್ ಅಲ್ಲಾದ್ರೂ ಓಪನ್ ಮಾಡಲಿ, ಕೋಪರೇಟಿವ್ ಸೊಸೈಟಿನಲ್ಲಾದ್ರೂ ಓಪನ್ ಮಾಡಲಿ, ಪೋಸ್ಟ್ ಆಫೀಸಲ್ಲಾದ್ರೂ ಓಪನ್ ಮಾಡಲಿ, ಸೊ ಅಟ್ಲೀಸ್ಟ್ 5 years ಅಲ್ಲಿ ಓಪನ್ ಮಾಡಿದ್ರೆ ಎಲಿಜಿಬಿಲಿಟಿ ಆಗುತ್ತೆ. ಇಲ್ಲಿ ಎಷ್ಟು ವರ್ಷಕ್ಕೆ ಓಪನ್ ಮಾಡಿದ್ದಾರೆ ನೋಡೋಣ. ಸೊ ಇಟ್ಸ್ ಅ ಫಾರ್ 8 years ಅಂತ ಇದ್ದಾರೆ. 8 years ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಫ್ರಮ್ ದಿ ಅಬೋವ್ ಪಾಯಿಂಟ್ಸ್ ಟೇಕನ್ ಕೇರ್ ವಿತ್ ದ ಸೂಟಬಲ್ ರೀಸನ್. ನೀವು ಡಿಡಕ್ಷನ್ ಕೊಡೋದಕ್ಕೆ ಕಾರಣಗಳೇನು, ಕೊಡದಿರೇ ಇರೋದಕ್ಕೂ ಕಾರಣಗಳೇನು ಅಂತಂದ್ಬಿಟ್ಟು ಸೂಟಬಲ್ ರೀಸನ್ಸ್ ಕೊಡಿ. ರೀಸನ್ ಅನ್ನ ಕೊಡೋದ್ರ ಮುಖಾಂತರ ನೀವು ಕರೆಕ್ಟಾಗಿ ಜಸ್ಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಸೊಲ್ಯೂಷನ್ ಮಾಡೋಣ ಇದಕ್ಕೆ. ಇದು ಈ ಥರದ ಪ್ರಾಬ್ಲಮ್ ಅನ್ನು ಕೂಡ 5 marksಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಮಾಡ್ದಿರನೂ ಇರಬಹುದು. ಯಾಕೆಂದ್ರೆ 5 marksಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ ಪ್ರಾಬ್ಲಮ್ಗಳನ್ನು. ಲೆಟ್ಸ್ ನೋಡೋಣ. ಸೊ ಪ್ರಾಕ್ಟಿಕಲ್ ಸೊಲ್ಯೂಷನ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಫಸ್ಟ್ ಒನ್, ಸೊ ಎಲ್ ಐ ಸಿ ಪ್ರೀಮಿಯಂ. ಸೊ ಯಾವುದಿದು ಎಲ್ ಐ ಸಿ ಪ್ರೀಮಿಯಮ್, ಇದು ಏನಾಗಿರುತ್ತೆ ನೋಡೋಣ. ಇದು ಸೊ ಎಲ್ ಐ ಸಿ ಪ್ರೀಮಿಯಂ ಪೇಯ್ಡ್ ಫಾರ್ ಹಿಮ್ಸೆಲ್ಫ್, ಅವ್ರಿಗೆ ಕೊಟ್ಟರು, ವೈಫ್ ಕೊಟ್ಟರು, ಚಿಲ್ಡ್ರನ್ಸ್ ಕೊಟ್ಟರು, ಆರ್ ಅಲೋಯಬಲ್ ಡಿಡಕ್ಷನ್. ಇದು ಅಲೋಯಬಲ್ ಡಿಡಕ್ಷನ್ ಅಂತೆ. ಸೊ ಅದು ಅಲೋಯಬಲ್ ಡಿಡಕ್ಷನ್ ಆಗಿರೋದ್ರಿಂದ ನಾವು ಆಬ್ವಿಯಸ್ಲಿ ಡಿಡಕ್ಷನ್ ಅನ್ನ ಕೊಡ್ಬೋದು. ಅಲೋಯಬಲ್ ಮಾಡ್ತಾ ಇದೀವಿ ನೋಡಿ, ಅಲೋಯಬಲ್ ಡಿಡಕ್ಷನ್ ಫಾರ್ ಸೊಲ್ಯೂಷನ್. ರೀಡ್ ದ ಸ್ಲೈಡ್ ನಂಬರ್ 4. ಇದೇ ಸ್ಲೈಡಲ್ಲಿ ಸ್ಲೈಡ್ ನಂಬರ್ 4 ಅಲ್ಲಿ ಹೋದ್ರೆ ಪಾಯಿಂಟ್ ನಂಬರ್ 1ಗೆ ಹೋದ್ರೆ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. 5,000 ಕೊಟ್ಟಿರುವಂಥದ್ದು ಅಲೋಯಬಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈಸ್ ಅಲೋಯಬಲ್ ಡಿಡಕ್ಷನ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕೊಟ್ಟಿರೋದು ಬಂದ್ಬಿಟ್ಟು ಅಲೋಯಬಲ್ ಡಿಡಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಅಲೋಯಬಲ್ ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಡೌಟ್ ಏನಾದರೂ ಇತ್ತು ಅಂತಂದ್ರೆ ಸ್ಲೈಡ್ ನಂಬರ್ ಇದಕ್ಕೆ ಹೋದಾಗ ನಿಮಗೆ ಇದು ಸೊಲ್ಯೂಷನ್ ಅನ್ನ ಸಿಕ್ಕುತ್ತೆ. ದಟ್ ಈಸ್ ಕಾಲ್ಡ್ 20,000 rupees. ನೆಕ್ಸ್ಟ್, ಓನ್ಲಿ ಟ್ಯೂಷನ್ ಫೀಸ್ ಆರ್ ಅಲೋಯಬಲ್ ಡಿಡಕ್ಷನ್. ರೀಡ್ ದ ಸ್ಲೈಡ್ ನಂಬರ್ 6 and 3. ಇಲ್ಲಿ ಬಂದ್ಬಿಟ್ಟು ಅದೇನೋ ಒಂದು ಕ್ಲಾರಿಫಿಕೇಶನ್ ಇತ್ತು, ಅಟ್ ದ ಏಜ್ ಆಫ್ 20 ಅಂತ ಅಂದ್ಬಿಟ್ಟು. 20 ವರ್ಷ ಆದ್ರೂ ಪರವಾಗಿಲ್ಲ, ಮಗಳ ಎಜುಕೇಶನ್ಗೆ, ಸರಿನಾ. ಸೊ ಅವ್ರ ಏಜ್ನ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಿಲ್ಲ. ಸೊ ಟ್ಯೂಷನ್ ಫೀಸ್ ಅಂತಂದ್ರೆ ಸೊ ಅದನ್ನ ಆಬ್ವಿಯಸ್ಲಿ ಕೊಡ್ತೀವಿ ಡಿಡಕ್ಷನ್. ಸೊ 20ನೇ ವರ್ಷ 15, ಸೊ ಆ ಥರದ ಕನ್ಫ್ಯೂಷನ್ ಎಲ್ಲ ಬೇಡ. ಸೊ ಅದಕ್ಕೋಸ್ಕರ ಇವೆಲ್ಲ ಬಂದ್ಬಿಟ್ಟು ಅಲೋಯಬಲ್ ಡಿಡಕ್ಷನ್. ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಗ್ರೀನ್ ಇಂಕಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಪಾಯಿಂಟ್, ಅಲೋಯಬಲ್ ಡಿಡಕ್ಷನ್. ಸೊ ಕಾಂಟ್ರಿಬ್ಯೂಷನ್ ಟು ಯೂನಿಟ್ ಲಿಂಕಿಂಗ್ ಇನ್ಶೂರೆನ್ಸ್ ಫಂಡ್ ಈಸ್ ಅಲೋಯಬಲ್ ಡಿಡಕ್ಷನ್. ಇದು ಕೂಡ ಯೂನಿಟ್ ಲಿಂಕು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಎಸ್ ಬಿ ಐ ಇದು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಅಲ್ಲಿ, ಅದನ್ನ ಅಲೋಯಬಲ್ ಡಿಡಕ್ಷನ್ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಸೊ 16,000 ಈಸ್ ಆಲ್ಸೋನೆ ಅಲೋಯಬಲ್ ಡಿಡಕ್ಷನ್ಸ್. ನೆಕ್ಸ್ಟ್ ಒನ್, ಕಾಂಟ್ರಿಬ್ಯೂಷನ್ ಟು ದ ಓನ್ಲಿ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಈಸ್ ಅಲೋಯಬಲ್ ಡಿಡಕ್ಷನ್. ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನೋಡಿ, ಓನ್ಲಿ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಇದ್ರೆ ಇದನ್ನ ಅಲೋಯಬಲ್ ಡಿಡಕ್ಷನ್ ಕೊಡ್ತಿದ್ವೆ. ಬಟ್ ಇನ್ ಎ ಪ್ರಾಬ್ಲಮ್ ದೇ ಆರ್ ಕ್ಲಿಯರ್ಲಿ ಟೆಲ್ಲಿಂಗ್ ದಟ್ ಸೊ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡೇ ಆಗಿಲ್ಲಂತೆ ನೋಡಿ. ಸೊ ಇಲ್ಲಿ ಅನ್ರೆಕಗ್ನೈಸ್ಡ್ ಅಂತ ಆಗಿರೋದ್ರಿಂದ ಸೊ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡಿಡಕ್ಷನ್ ಬರೋದಿಲ್ಲ. ಈಸ್ ಅಲೋಯಬಲ್ ಡಿಡಕ್ಷನ್ ಇಫ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಈಸ್ ನಾಟ್ ಅಲೋಯಬಲ್. ಸೊ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಅಲೋಯಬಲ್ ಮಾಡಕ್ ಬರೋದಿಲ್ಲ. ಸೊ ಹಾಗಾಗಿ ರೆಕಗ್ನೈಸ್ಡ್ ಅನ್ರೆಕಗ್ನೈಸ್ಡ್ ಅನ್ನುವಂಥ ಪದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾಟ್ ಅಲೋಯಬಲ್ ಅಂತ ಅಂದ್ಬಿಟ್ಟು ಇಲ್ಲಿ ಏನಂತಪ್ಪ ಮಾಡ್ಕೊಂಡಿದ್ವಿ ಅಂದ್ರೆ ನಿಲ್ ತಗೊಂಡಿದ್ವಿ. ಸೊ ಇಲ್ಲಿ ನಿಲ್ ತಗೊಂಡಿರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸೊ ಅದು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಲ್ಲ, ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಅದಕ್ಕೋಸ್ಕರ ಅದೇ ಅನ್ರೆಕಗ್ನೈಸ್ಡ್ ಬಿಟ್ಬಿಟ್ಟು ರೆಕಗ್ನೈಸ್ಡ್ ಅಂತ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಕೊಡ್ತಿದ್ರೋ ಅಷ್ಟನ್ನ ಡಿಡಕ್ಷನ್ ಕೊಡ್ತಿದ್ವಿ. ಇಲ್ಲಿ ನೋಡಿ, ಹೌಸಿಂಗ್ ಲೋನ್ ರೀಪೇಮೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಓನ್ಲಿ ಅಲೋಯಬಲ್ ಡಿಡಕ್ಷನ್. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಅಲೋಯಬಲ್ ಡಿಡಕ್ಷನ್ ಅಂತ ಹೇಳ್ತಾ ಇದ್ದಾರೆ.
ಸೊ ಅದಕ್ಕೋಸ್ಕರ ಇದನ್ನ ಅಲೋಯಬಲ್ ಮಾಡಬೇಕಾಗುತ್ತೆ. ಸರ್ ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ ನೋಡಿ, ಅದಕ್ಕೋಸ್ಕರನೇ ಇಲ್ಲಿ ಏನಂತಪ್ಪ ನಾವು ಹೇಳಿರೋದು ಅಂತಂದ್ರೆ, ಪ್ರಿನ್ಸಿಪಲ್ ಅಮೌಂಟ್ 23,000, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 23,000, ಇಂಟ್ರೆಸ್ಟ್ ಬಂದೆಷ್ಟು 3,000, ಟೋಟಲ್ ಆಗಿ 26,000, 26,000 ರೂಪಾಯಿ ಎಲಿಜಿಬಲ್ ಇಲ್ಲ, ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಎಲಿಜಿಬಲ್. ಸೊ ಹಾಗಾಗಿ ಇದರಲ್ಲಿ ಇರುವಂತಹ, ಸೊ ಪ್ರಿನ್ಸಿಪಲ್ ಅಮೌಂಟು 23,000 ಇತ್ತು, ಅಷ್ಟು ಮಾತ್ರ ಎಲಿಜಿಬಿಲಿಟಿಯನ್ನು ತಗೊಂಡಿದ್ದೀವಿ, ಬಿಟ್ರೆ ಇನ್ನು 3,000 ರೂಪಾಯಿ ಇಲ್ಲಿ ತಗೊಂಡಿಲ್ಲ. ಸರ್ 80 ಸೆಕ್ಷನ್ ಅಲ್ಲೇ ಇನ್ನೊಂದು ಸೆಕ್ಷನ್ ಅಲ್ಲಿ ಆ 3,000 ಡಿಡಕ್ಷನ್ ತಗೊಂತೀವಿ, ಬಟ್ ನಾವು ಈ ಚಾಪ್ಟರ್ ಅಲ್ಲಿ ಈ ಸೆಷನ್ ಅಲ್ಲಿ ಮಾತಾಡ್ತಿರುವಂತದ್ದು ಓನ್ಲಿ ಫಾರ್ 80C ಡಿಡಕ್ಷನ್ ಆಗಿರೋದ್ರಿಂದ ನಾವು ಆ ಕಾನ್ಸೆಪ್ಟ್ ಅನ್ನ ತಗೊಂತಾ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಬರೋದಿನ FD account opened in the bank account and post office for a term of at least 5 years, then it's an allowable deduction. ಏನಂತ ಹೇಳ್ತಾ ಇದ್ದಾರೆ, ಯಾವುದೇ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು, FD ಅಕೌಂಟು ಅವರು 5 ವರ್ಷದಕ್ಕಿಂತ ಮಿನಿಮಮ್ 5 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಏನಾದರೂ ಓಪನ್ ಮಾಡಿದ್ದಾರೆ ಅದನ್ನ ನಾವು ಡಿಡಕ್ಷನ್ ಕೊಡ್ಬೋದಾಗಿತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಂತಪ್ಪ ಹೇಳಿದ್ದಾರೆ ಅಂತಂದ್ರೆ, 2 ವರ್ಷಕ್ಕೆ ಮಾತ್ರ ಓಪನ್ ಮಾಡಿದ್ದಾರೆ. 2 ವರ್ಷಕ್ಕೆ ಓಪನ್ ಮಾಡಿದ್ರೆ ಅಲೋಯಬಲ್ ಆಗುತ್ತಾ, ನಾಟ್ ಅಲೋಯಬಲ್ ಆಗುತ್ತಾ ಅಂತಂದ್ರೆ ನಾಟ್ ಅಲೋಯಬಲ್ ಆಗುತ್ತೆ. ಸೊ ಅದನ್ನ ಡಿಡಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಸೊ 80C ಸೆಕ್ಷನ್ ಅಲ್ಲಿ ಯಾವ್ದಾದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಈ ಕಂಡೀಷನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಡಿಡಕ್ಷನ್ ಅಂತ ಹೇಳಿದ್ದಾರೆ. ಅಷ್ಟು ಕಂಡೀಷನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನಾವು ಡಿಡಕ್ಷನ್ ಕೊಡ್ತೀವಿ, ಬಿಟ್ರೆ ಇನ್ಯಾವುದಕ್ಕೂ ಡಿಡಕ್ಷನ್ ಕೊಡೋದಿಲ್ಲ. ನೋಡಿ ಇಲ್ಲಿ FD ಅಲ್ಲಿ ಏನಂತಪ್ಪ ಹೇಳಿದ್ದಾರೆ ಅಂತಂದ್ರೆ, FD ಅಲ್ಲಿ ಏನಂತಪ್ಪ ಹೇಳಿದ್ದಾರೆ ಅಂತಂದ್ರೆ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ ಇನ್ SBI ಫಾರ್ ಎ ಟರ್ಮ್ ಆಫ್ 2 years. 2 years ಹೇಳಿದ್ದಾರೆ 30,000 ರೂಪಾಯಿ. 30,000 ರೂಪಾಯಿಗೆ 2 ವರ್ಷಕ್ಕೆ ಡೆಪಾಸಿಟ್ ಮಾಡಿದ್ದಾರೆ ಅಂತಂದ್ರೆ ನಾವು ಆಬ್ವಿಯಸ್ಲಿ ಡಿಡಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಅದ್ರ ಕೆಳಗಡೆ ಇನ್ನೊಂದಿದೆ ನೋಡಿ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ಡ್ ಇನ್ ಎ ಪೋಸ್ಟ್ ಆಫೀಸ್ ಫಾರ್ ಎ ಟರ್ಮ್ ಆಫ್ 8 years. 8 ವರ್ಷಕ್ಕೆ ಡೆಪಾಸಿಟ್ ಮಾಡಿದ್ದಾರೆ. 8 ವರ್ಷ ಇಸ್ ಮೋರ್ ದೆನ್ 5 years ಆಯ್ತು, 5 ವರ್ಷಕ್ಕಿಂತ ಮೇಲ್ಪಟ್ಟದ್ದಾಯ್ತು. ಸೊ ಹಾಗಾಗಿ ಆಬ್ವಿಯಸ್ಲಿ ಆಗ ಡಿಡಕ್ಷನ್ ಕೊಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡಿಡಕ್ಷನ್ ಕೊಟ್ಟಿದ್ದಾರೆ ಇಲ್ವಾ ನೋಡೋಣ. FD account is opened in a post office for more than 5 years is allowable deduction. ಯಾಕೆಂದ್ರೆ 8 ವರ್ಷಕ್ಕೆ ಕೊಟ್ಟಿದ್ರು, ಸೊ ಅದಕ್ಕೋಸ್ಕರ ಇದನ್ನ ಅಲೋಯಬಲ್ ಡಿಡಕ್ಷನ್ ಅಂತ ಕ್ಲೈಮ್ ಮಾಡಬೇಕಾಗುತ್ತೆ. ಲೆಟ್ಸ್ ನೋಡೋಣ. ಸೊ ಅದಕ್ಕೋಸ್ಕರ ಇದನ್ನ ಅಲೋಯಬಲ್ ಡಿಡಕ್ಷನ್ ಅಂತ ಕ್ಲೈಮ್ ಮಾಡ್ಬೇಕು. ಗ್ರೀನಲ್ಲಿ ಹಾಕಿದ್ದೀನಿ ನೋಡಿ, ಎಲ್ಲೆಲ್ಲಿ ಗ್ರೀನಲ್ಲಿ ಹಾಕಿದ್ದೀನೋ ದಟ್ ಅಂಡ್ ಆಲ್ ಕಾಲ್ಡ್ ಆಸ್ ಅನ್ ಅಲೋಯಬಲ್ ಡಿಡಕ್ಷನ್. ಅಲೋಯಬಲ್ ಡಿಡಕ್ಷನ್ ಅಂತಂದ್ರೆ 80C ಸೆಕ್ಷನ್ ಅಲ್ಲಿ ಕೊಟ್ಟಿರುವಂತಹ ಕಂಡೀಷನ್ಸ್ಗಳನ್ನ 80C ಸೆಕ್ಷನ್ ಅಲ್ಲಿ ಕೋಟ್ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಪ್ಲಾನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಡಿಡಕ್ಷನ್ ಕೊಡ್ತಾ ಬಂದಿದ್ವಿ. ಸೊ 80,000 ರೂಪಾಯಿ ಡಿಡಕ್ಷನ್ ಕೊಟ್ಟಿವಿ. ಸೊ ಟೋಟಲ್ ಅಲೋಯಬಲ್ ಡಿಡಕ್ಷನ್ ಈಸ್ 1,82,000. ಈಗ ನೋಡಿ ಎಷ್ಟಾಯ್ತು, ಅಲೋಯಬಲ್ ಡಿಡಕ್ಷನ್ ಬಂದ್ಬಿಟ್ಟು 1,82,000 ರೂಪಾಯಿ ಆಯ್ತು. ಸೊ ನಮ್ಮ ರೂಲ್ಸ್ ಪ್ರಕಾರ ಏನಂತಿದೆ, ಮ್ಯಾಕ್ಸಿಮಮ್ ಅಲೋಯಬಲ್ ಡಿಡಕ್ಷನ್ ಇಸ್ ಓನ್ಲಿ 1,50,000. ಈಗ ಯಾವ್ದ್ರಲ್ಲಿ ಯಾವ್ದನ್ನ ಕಿತ್ತಾಕೋಣ, ಆ ರೀತಿ ಬರೋದಿಲ್ಲ. ಟೋಟಲ್ ಅಲೋಯಬಲ್ ಡಿಡಕ್ಷನ್ 1,82,000 ರೂಪೀಸ್ ತಗೊಂತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಕೋಟ್ ಮಾಡಿದ್ದು ಏನಪ್ಪಾ ಅಂತಂದ್ರೆ 9,50,000 ರೂಪಾಯಿ ಇತ್ತು. ಸೊ 9,50,000 ರೂಪಾಯಲ್ಲಿ ಈಗ ಡಿಡಕ್ಷನ್ ತಗೊಳ್ಳೋಣ ಇದಕ್ಕೆ ಅಂತಂದ್ಬಿಟ್ಟು ಪ್ಲಾನ್ ಮಾಡೋಣ. ಸೊ ಇದು ರಿಯಲ್ ಪ್ರಾಬ್ಲಮ್. ಸೊ ನೋಡೋಣ. ಟೋಟಲ್ ಅಲೋಯಬಲ್ ಡಿಡಕ್ಷನ್ ಇಸ್ 1,82,000. 1,82,000 ರೂಪಾಯಿ ಇತ್ತು. ಯಾಕೆಂದ್ರೆ ಈ ಕಂಡೀಷನ್ಸ್ನೆಲ್ಲ ನೋಡಿದಾಗ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ 1,82,000. ಈ 1,82,000 ರೂಪಾಯಲ್ಲಿ ಸರಿನಾ. ಸೊ ಈ ರೀತಿ ಬರ್ಕೊಂಡಿದ್ವಿ. ಟೋಟಲ್ ಅಲೋಯಬಲ್ ಡಿಡಕ್ಷನ್ ಇಸ್ 1,82,000. ಮ್ಯಾಕ್ಸಿಮಮ್ ಲಿಮಿಟ್ ಅಂಡರ್ ಸೆಕ್ಷನ್ 80C ಇಸ್ ರೂಪೀಸ್ 1,50,000. ಸೊ ನಮ್ಗಿರುವಂತದ್ದು 1,82,000 ರೂಪಾಯಿ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಇದೆ ಅಮೌಂಟ್. ಬಟ್ ನಮ್ಗೆ ಡಿಡಕ್ಷನ್ ಕೊಡೋದಕ್ಕೆ ರೂಲ್ಸ್ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ನ ರೂಲ್ಸ್ ಪ್ರಕಾರ ಹೇಳಿರುವಂತದ್ದು ಏನಪ್ಪಾ ಅಂತಂದ್ರೆ 1,50,000 ರೂಪಾಯಿ ಮಾತ್ರ. ಸೊ ಆಗ ಇವೆರಡಕ್ಕೂ ಕಂಪೇರ್ ಮಾಡ್ತೀವಿ. ವಿಚ್ ಎವರ್ ಇಸ್ ಲೀಸ್ಟ್ ಅಂತ ಕೂಡ ಕರಿತೀವಿ, ಇಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಹೆನ್ಸ್ 1,50,000 ಈಸ್ ಅನ್ ಅಲೋಯಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. 80C ನ ಡಿಡಕ್ಷನ್ ಪ್ರಕಾರ 1,50,000 ರೂಪಾಯಿ ಮಾತ್ರ ಎಲಿಜಿಬಿಲಿಟಿ ಆಗುತ್ತೆ. ಸೊ ಆಗ್ಲೇ ಆ ಪ್ರಾಬ್ಲಮ್ ಅಲ್ಲಿ ಕೋಟ್ ಮಾಡಿರೋ ರೀತಿ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ರೂಪೀಸ್ 9,50,000 ರೂಪಾಯಿ ಇತ್ತು. ಸೊ ಲೆಟ್ಸ್ ನೋಡೋಣ ಎಷ್ಟಪ್ಪ ಇತ್ತು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಅಂದ್ಬಿಟ್ಟು 9,50,000 ರೂಪಾಯಿ ಇತ್ತು. 9,50,000 ರೂಪಾಯಿಯಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅದೇ ರೀತಿ ತಗೊಂಡ್ವಿ.
9,50,000 ರೂಪಾಯಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇದು 1,50,000 ರೂಪಾಯಿ. ಯಾಕೆ 1,50,000 ರೂಪಾಯಿ ಆಯ್ತು ನೋಡಿ, ಇಲ್ಲಿ ಕೋಟ್ ಮಾಡಿದ್ದೀನಿ. ನಮ್ಮ ರೂಲ್ಸಿನ ಪ್ರಕಾರ 1,82,000 ರೂಪಾಯಿ ಅಲೋಯಬಲ್ ಡಿಡಕ್ಷನ್. ಕ್ರೈಟೀರಿಯಾ ರೂಲ್ಸ್ ಪ್ರಕಾರ 1,82,000 ರೂಪಾಯಿ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಇತ್ತು. ಬಟ್ ರೂಲ್ಸಿನ ಪ್ರಕಾರ ಮ್ಯಾಕ್ಸಿಮಮ್ ಡಿಡಕ್ಷನ್ ಕೊಡೋದಕ್ಕೆ 1,50,000 ರೂಪಾಯಿ ಮಾತ್ರ ಆಗಿತ್ತು. ಸೊ ಅದಕ್ಕೋಸ್ಕರ 1,50,000 ರೂಪಾಯಿ. ಆಗ ಟೋಟಲ್ ಇನ್ಕಮ್ ಆಫ್ ರುಪೀಸ್, ಇದರಲ್ಲಿ ಇದನ್ನ ಡಿಡಕ್ಷನ್ ಮಾಡಿದ ನಂತರ ಟೋಟಲ್ ಇನ್ಕಮ್ ಎಷ್ಟಪ್ಪ ಬಂತು ಅಂತಂದ್ರೆ 8 ಲಕ್ಷ. ಈಗ ನಾವು ಟ್ಯಾಕ್ಸ್ ರೇಟ್, ದಟ್ ಮೀನ್ಸ್ ಟ್ಯಾಕ್ಸ್ ಸ್ಲ್ಯಾಬ್, ರೇಟ್ ಆಫ್ ಟ್ಯಾಕ್ಸ್ ಕಟ್ಟಬೇಕಾಗಿರೋದು 9,50,000 ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾ, ಅದರ್ವೈಸ್ 8 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾ ಅಂತಂದ್ರೆ ಆಬ್ವಿಯಸ್ಲಿ 8 ಲಕ್ಷದ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ದಿಸ್ ಈಸ್ ಅ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಇದು 8 ಲಕ್ಷಕ್ಕೆ ಯಾವ ರೀತಿ ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದು, ನೆಕ್ಸ್ಟ್ ಒಂದು ಚಾಪ್ಟರ್ ಅಲ್ಲಿ ಈ 8 ಲಕ್ಷಕ್ಕೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಯಾವ ರೀತಿ ಅಪ್ಲಿಕಬಲ್ ಮಾಡುವಂಥದ್ದು, ಯಾವ ರೀತಿ ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸುವಂಥದ್ದು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ದಟ್ ಈಸ್ ಕಾಲ್ಡ್ ಟ್ಯಾಕ್ಸ್ ಈಸ್ ಪೇಯಬಲ್ ಆನ್ 8 lakhs, ನಾಟ್ ಆನ್ 9,50,000. ಸೊ ಈಗ ನಾವು 8 ಲಕ್ಷಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಬಿಟ್ರೆ 9,50,000ಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ಸೊ ಇವತ್ತಿನ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನ ಜೊತೆಗೆ ಥಿಯರಿಯನ್ನ ಎರಡನ್ನೂ ಕೂಡ ಕನ್ಕ್ಲೂಡ್ ಮಾಡಿದ್ದೀವಿ ಅಂತ ನನ್ನ ಒಂದು ಭರವಸೆ. ಸೊ ನಾನು ಇಷ್ಟು ಥಿಯರಿಯನ್ನ ನಾನು ಯಾವ್ಯಾವ ಒಂದು ರೆಫರೆನ್ಸ್ ಅನ್ನ ತಗೊಂಡಿದ್ದೀನಪ್ಪ ಅಂತಂದ್ರೆ, ಸೊ ಆಬ್ವಿಯಸ್ಲಿ 7 ಆಥರ್ಸ್ ಮತ್ತೆ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಬುಕ್ ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಆಫ್ ಕಂಪ್ನಿ ಸೆಕ್ರೆಟರಿ ಬುಕ್, ಇದರಿಂದ ನಾನು ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡಿರುವಂಥದ್ದು. ಸೊ ಇಷ್ಟು ಸೆಷನ್ ಕೇಳಿರುವಂಥ ಎಲ್ಲ ಮಕ್ಕಳಿಗೂ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ಸ್ ಅಲಾಟ್.